ಎಲ್ರಿಗೂ ನಮಸ್ಕಾರ. ಅಮೂಲ್ ಲೈವ್ ಕುಕಿಂಗ್ಗೆ ಸ್ವಾಗತ. ನನ್ನ ಹೆಸರು ಉಷಾ ವಿ ಭಟ್. ನಾನು ಬ್ಲಾಗರು, ಯೂಟ್ಯೂಬರ್ ಹಾಗೆ ಹೋಮ್ ಶೆಫ್ ಕೂಡ. ಮೂಲತಃ ದಕ್ಷಿಣ ಕನ್ನಡದವಳು, ಇವಾಗ ಬೆಂಗಳೂರಲ್ಲಿ ವಾಸವಾಗಿದ್ದೀನಿ. ಇವತ್ತು ನಾನೊಂದು ಸುಲಭವಾದ ಒಂದು ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ಲೈವ್ ಬಂದಿದ್ದೀರಾ ನನಗೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಇವಾಗ ಬಂದಿಲ್ಲ ಅಂದರೆ ಆಮೇಲೆ ಕೂಡ ಅಮೂಲ್ ಕನ್ನಡ ಪೇಜಲ್ಲೇ ಇರುತ್ತೆ, ನೋಡ್ಕೋಬಹುದು. ನೀವು ಕೇಳಿರ್ಬೋದು, ಇವಾಗ ಇದನ್ನು ನೋಡುವಾಗ ನಿಮಗೆ ಶುಂಠಿ ಥರ ಕಾಣ್ಬೋದು, ಆದರೆ ಇದು ಶುಂಠಿ ಅಲ್ಲ, ಇದು ಕುಕ್ಕು ಶುಂಠಿ ಅಂತ ದಕ್ಷಿಣ ಕನ್ನಡ ಕಡೆ ಕರಿತೀವಿ. ಹಾಗೆ ಇನ್ನು ಕೆಲವು ಅಂಬೆ ಕೊಂಬು ಆ ಥರ ಕೂಡ ಕರೀತಾರೆ. ಇದು ನೋಡೋದಕ್ಕಷ್ಟೇ ಶುಂಠಿ ಥರ ಇರುತ್ತೆ, ಆದರೆ ಇದರ ರುಚಿ ಮಾವಿನಕಾಯಿ ಥರ ಇರುತ್ತೆ. ನೀವು ಮಾವಿನಕಾಯಿಯ ಒಂದು ಪರಿಮಳ ಹೇಗಿರುತ್ತೆ ಅದೇ ಥರ ಇದರ ರುಚಿ ಕೂಡ, ಪರಿಮಳ ಕೂಡ ಇರುತ್ತೆ. ನಿಮಗೆ ಈ ಥರ ಕಟ್ ಮಾಡಿದಾಗ ಕೂಡ ಶುಂಠಿ ಥರನೇ ಕಾಣಿಸುತ್ತೆ. ಈ ಥರ ಪರಿಮಳ ನೋಡಿದರೆ ಮಾವಿನಕಾಯಿಯ ಒಂದು ಪರಿಮಳ ರುಚಿ ಇರುವಂಥದ್ದು. ಇದರಿಂದ ಇವತ್ತೊಂದು ಮಜ್ಜಿಗೆ ಸಾರು ಮಾಡೋಣ. ಮಜ್ಜಿಗೆ ಸಾರು ಮಾಡೋದಕ್ಕೆ ನಾನು ಅಮೂಲ್ ಅವರ ಕರ್ಡ್ ತಗೊಂಡಿದ್ದೀನಿ, ಹಾಗೆ ಬಟರ್ ಕೂಡ ತಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಬೇಕು, ಚಿಟಿಕೆ ಅರಿಶಿನ ಕೂಡ ತಗೊಂಡಿದ್ದೀನಿ, ಅಮೂಲ್ ಅವರ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡ್ರು. ಈ 3 ಇಂಗ್ರೀಡಿಯೆಂಟ್ಸ್ ಜೊತೆಗೆ ಕುಕ್ಕು ಶುಂಠಿ ಅಥವಾ ಅಂಬೆ ಕೊಂಬು, ಇಂಗ್ಲೀಷಲ್ಲಿ ಹೇಳೋದಾದರೆ ಜಿಂಜರ್ ಮ್ಯಾಂಗೋ ಅಂತ ಅಂತಾರೆ, ಅಥವಾ ಏನಂತ ಹೇಳ್ಬೋದು ಅಷ್ಟೇ. ನನಗೆ ಈ 3 ಹೆಸರು ಗೊತ್ತಿದೆ. ನಿಮ್ಮ ಕಡೆ ಯಾವ ಹೆಸರಿಂದ ಕರೀತಾರೆ ಅಂತ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಹಾಗೆ ಹಸಿಮೆಣಸು ಬೇಕು, ಕಾಳುಮೆಣಸು, ನಾನು ಪೌಡ್ರ್ ಅಲ್ಲ ಇಡೀ ಕಾಳುಮೆಣಸು ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಅರಿಶಿನ ಪುಡಿ ಆಗಲೇ ಹೇಳಿದೆ, ಇಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಮಧ್ಯದಲ್ಲಿ ಹಾಕಬೇಕಾದ್ರೆ ಮರ್ತು ಬಿಡ್ತೀನಿ, ಅದಕ್ಕೋಸ್ಕರ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇಂಗು, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಕಾಯಿ ತುರಿ. ಇದು ಹಸಿ ಕಾಯಿ ತುರಿ ಆಗಬೇಕು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅಮೂಲ್ ಅವರ ಬೆಣ್ಣೆ ತಗೊಂಡಿದ್ದೀನಿ. ಒಂದು 2 ಚಮಚದಷ್ಟು ಬೆಣ್ಣೆನ ಹಾಕೊಂಡಿದ್ದೀನಿ. ಎಲ್ಲ ಮಧ್ಯಾಹ್ನದ ಸಮಯ, ಎಲ್ರಿಗೂ ಊಟ ಮಾಡುವಂತ ಟೈಮ್ ಆಗಿರುತ್ತೆ, ಎಲ್ರಿಗೂ ಊಟದ ಟೈಮ್ ಆಗಿರುತ್ತೆ ಅಲ್ವಾ. ನಾನು ಇವಾಗ ಈ ಮಜ್ಜಿಗೆ ಸಾರು ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ತಡವಾಗಿ ಊಟ ಮಾಡ್ತಾ ಇದ್ದೀನಿ. ಸಾಂಬಾರೆಲ್ಲ ಆಗಿದೆ, ಆದರೆ ಈ ಮಜ್ಜಿಗೆ ಸಾರು ತುಂಬಾ ಅನ್ನದ ಜೊತೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇನ್ನು ವೇಟ್ ಮಾಡ್ತಾ ಇದ್ದೀನಿ, ಇದನ್ನು ಮಾಡಿಬಿಟ್ಟೆ ಊಟ ಮಾಡೋಣ ಅಂತ. ಇವಾಗ ಇದಕ್ಕೆ ಕುಕ್ಕು ಶುಂಠಿ, ಅಂಬೆ ಕೊಂಬು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಥರದ 2 ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಳುಮೆಣಸು, ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಬೇಕು, ಒಂದು ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ದೊಡ್ಡ ಉರಿಯಲ್ಲಿಟ್ಟರೆ ಅಷ್ಟು ಚೆನ್ನಾಗಿ ಫ್ರೈ ಆಗಲ್ಲ, ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ.
ಬೆಣ್ಣೆ ಮತ್ತು ಈ ಕುಕ್ಕು ಶುಂಠಿ ಮಾವಿನಕಾಯಿಯ ಒಂದು ಪರಿಮಳ ನನಗೆ ಬರ್ತಾ ಇದೆ. ಇಲ್ಲಿ ಮಾವಿನಕಾಯಿ ಇಲ್ಲ ಆದರೂ ಕೂಡ ಮಾವಿನಕಾಯಿ ಮಜ್ಜಿಗೆ ಸಾರು ರುಚಿ ಅದೇ ಇರುತ್ತೆ, ಹಾಗಾಗಿ ಹಾಗೆ ಹೇಳಿದೆ. ಕುಕ್ಕು ಶುಂಠಿ ಮಜ್ಜಿಗೆ ಸಾರು ಮಾಡ್ತಾ ಇದ್ದೀನಿ. ಇವಾಗ ಬೇಸಿಗೆ ಅಲ್ವಾ, ದಿನ ತಂಪಾಗಿರುವಂಥದ್ದು ಬೇಕು. ನಿಮಗೆ ತಂಬುಳಿ ಮಾಡಿದರೆ ಅದನ್ನು ಲಾಂಗ್ ಟೈಮ್ ಹೊರಗಡೆ ಇಟ್ಕೊಳ್ಳೋಕ್ಕಾಗಲ್ಲ. ಮಜ್ಜಿಗೆ ಸಾರು ಮಾಡಿದರೆ ನೀವು ಲಾಂಗ್ ಟೈಮ್ ಹೊರಗಡೆ ಇಟ್ಕೊಳ್ಬೋದು, ಏನೋ ಹಾಳಾಗಲ್ಲ ಸೆಕೆಗೆ. ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ. ಇವಾಗ ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ, ಯಾಕಂದರೆ ಕರ್ಬೇವು ಸೊಪ್ಪು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳೆಲ್ಲ ಒಗ್ಗರಣೆಯಲ್ಲಿ ಹಾಕಿದರೆ ಸೈಡಲ್ಲಿ ಎತ್ತಿಡ್ತಾರಲ್ವ, ಅದಕ್ಕೆ ಈ ಥರ ಹಾಕ್ಕೊಂಡು ಬಿಟ್ರೆ ಅವ್ರು ಎತ್ತಿಡೋದೇ ಇಲ್ವಲ್ಲ, ಗೊತ್ತೇ ಆಗಲ್ಲ ನಾವು ಇದನ್ನು ಹಾಕಿದ್ದೀವಿ ಅಂತ ಹೇಳಿ. ಯಾಕಂದರೆ ನಾವು ರುಬ್ತೀವಲ್ವ, ಆವಾಗ ಮಕ್ಕಳಿಗೆ ಗೊತ್ತೇ ಆಗಲ್ಲ. ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 3 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಚಿಟಿಕೆ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ಇವಾಗ ಲಾಸ್ಟ್ ಅಲ್ಲಿ ಹಸಿ ಕಾಯಿ ತುರಿ ಹಾಕ್ಕೊಳ್ಬೇಕು. ಒಂದು ಅರ್ಧ ಕಪ್ ಅಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದ್ಸಲ ಸ್ಟವ್ ದೊಡ್ಡ ಮಾಡ್ಕೊಳ್ಳಿ ಸ್ವಲ್ಪ, ಹಾಗೆ ಆಫ್ ಕೂಡ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಈ ಬಿಸಿಗೆನೆ ತೆಂಗಿನಕಾಯಿ ಕೂಡ ಸ್ವಲ್ಪ ಫ್ರೈ ಆಗುತ್ತೆ. ಬಿಸಿ ಆದರೆ ಸಾಕು ತೆಂಗಿನಕಾಯಿ, ಅದಕ್ಕೋಸ್ಕರ ಆಫ್ ಮಾಡ್ಕೊಂಡಿದ್ದೀನಿ. ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡ್ಕೊಂಡಂತ ಇಷ್ಟು ಐಟಮ್ ಇದೆಯಲ್ಲ, ಅದನ್ನು ನಾನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಬೇಕು. ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ, ಆಮೇಲೆ ಸೇರಿಸ್ಕೊಳ್ಬೋದು. ನೋಡಿ ಇಷ್ಟು ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು. ಅಮೂಲ್ ಅವರ ಮೊಸರು ಹಾಕೊಳ್ತಾ ಇದ್ದೀನಿ. ಆದರ್ಶ ಹಾಕ್ತೀನಿ.
ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ದೀನಿ ನೋಡಿ, ಈ ತರ ರುಬ್ಕೊಂಡಿದ್ದೀನಿ. ರುಬ್ಬಿರುವಂತ ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಬೇಕು, ಯಾಕಂದ್ರೆ ಸಾರು ಅಂದ್ರೆ ಸ್ವಲ್ಪ ತೆಳ್ಳಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ತೆಳ್ಳಗೆ ಚೆನ್ನಾಗಿರುತ್ತೆ. ಹಾಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ಬೇಕು. ಅಷ್ಟೇ ಮಾಡೋದ್ರಿಂದ ಇಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ, ಅರ್ಧದಷ್ಟು ಮೊಸರನ್ನ. ಇಷ್ಟು ತೆಳ್ಳಗಿರಬೇಕು. ಇವಾಗ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಬೇಕು. ನಾನು ಈ ಪುಟ್ಟ ಚಮಚದಲ್ಲಿ 1 ಚಮಚ ಪೂರ್ತಿಯಾಗಿ ಹಾಕೊಂಡಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ. ಎಷ್ಟು ಹಾಕಿಲ್ವಾ, ಅದೇ ಸೊಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿರೋದ್ರಿಂದ ನಿಮ್ಗೆ ಹಾಕಿಲ್ಲ. ಇದು ಎಲ್ಲೋ ಕಲರ್ ಇಲ್ಲ, ಲೈಟ್ ಗ್ರೀನ್ ತರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಕುದಿಬೇಕು. ಈ ಸಾರನ್ನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಜಾಸ್ತಿ ಎಣ್ಣೆ ಹಾಕೋದು ಬೇಡ, ಅದ್ರ ರುಚಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಮಾಡ್ತಾ ಇರುವಂತದ್ದು ಕುಕ್ಷುಂಟಿ ಸಾರು. ನಾನು ಮಾವಿನಕಾಯಿ ಅಡಿಗೆ ಕೋಣೆಯಲ್ಲಿ ಮುಚ್ಚಿದ್ರೆ ಸ್ವಲ್ಪ ಬೇಗ ಕುದಿಯುತ್ತೆ ಅಂತ ಮುಚ್ಚಿದ್ದೀನಿ. ಯಾರು ನೋಡ್ತಾ ಇದ್ದೀರಾ ಅಂತ ಯಾರಿಲ್ಲ ಅಂತ ನಂಗಂತೂ ಕಾಣಿಸ್ತಾ ಇಲ್ಲ.
ಸುಮ್ಮನೆ ನಿಲ್ಬೇಕು. ಏನು ಕೆಲಸ ಒಗ್ಗರಣೆ ಮಾಡಿಕೊಂಡ್ರೆ ಅದನ್ನೆಲ್ಲ ಒಗ್ಗರಣೆ ಮಾಡಿ ಹಾಕೊಂಡ್ರೆ ಶುಂಠಿ ಮಜ್ಜಿಗೆ ಸಾರು ರೆಡಿ ಆಗುತ್ತೆ. ಕುದಿಯುವಷ್ಟರಲ್ಲಿ ನಾನು ಪ್ಲೇಟಿಂದ ಅನ್ನ ಹಾಕೊಳ್ತೀನಿ. ಹೇಗಿದ್ದೀರಾ? ಏನಾದ್ರೂ ಮಾತಾಡಿ. ಶುಭಾಗಿದೆ. ಸ್ವಲ್ಪ ಕುದಿ ಬರಲಿ. ಚೆನ್ನಾಗಿ ಈಗ ಮಧ್ಯಾಹ್ನ ಕುದೀತಾ ಇದೆ. ಇಷ್ಟು ಕುದಿದ್ರೆ ಸಾಕು. ಒಂದು ಒಗ್ಗರಣೆ ರೆಡಿ ಮಾಡೋಣ. ನಾನು ಈ ಒಗ್ಗರಣೆ ಕೂಡ ಅಮೂಲ್ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಪರಿಮಳ ಚೆನ್ನಾಗಿರುತ್ತೆ. ಹಾಗೆ ಸಣ್ಣ ಚಮಚ ಒಂದು ಚಮಚದಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಎರಡು ಒಣಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡು ಈ ಅಂಬೆ ಕೊಂಬನ್ನ ನೀವು ಪಾಟ್ ಕೂಡ ಬೆಳೆಸ್ಕೊಳ್ಬಹುದು. ಈ ತರ ಇರೋದನ್ನ ಹಾಕೊಂಡ್ರೆ ಆಯ್ತು, ಮಣ್ಣಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಹಾಗೆ ಕೊನೆಯಲ್ಲಿ ಒಂದು ಸ್ವಲ್ಪ
ಈಗ ರೆಡಿ ಮಾಡಿದ ಒಗ್ಗರಣೆನ ಈ ಮಜ್ಜಿಗೆ ಸಾರಿಗೆ ಹಾಕೊಳ್ಬೇಕು. ರೆಡಿಯಾಗಿದೆ ಇವಾಗ ಮಜ್ಜಿಗೆ ಸಾರು. ಇದನ್ನ ಹೀಗೆ ಕೂಡ ಕುಡಿಬಹುದು, ಬಿಸಿಯಾದ್ರೂ ಕುಡಿಬಹುದು, ತಣ್ಣಗೆ ಮಾಡಿನೂ ಕುಡಿಬಹುದು, ಅಥವಾ ಅನ್ನಕ್ಕೆ ಹಾಕೊಂಡು ಕೂಡ ಊಟ ಮಾಡಬಹುದು. ಇವತ್ತು ನಾನು ಮಿಲೆಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ. ಮಿಲೆಟ್ಸ್ ಅನ್ನಕ್ಕೆ ನೋಡಿ ಈ ತರ ಹಾಕ್ತೀನಿ. ಹಾಕೊಂಡು ಜೊತೆ ಸೆಡಿಗೆ ಹಪ್ಳ ಏನಾದ್ರೂ ಇದ್ರೆ ಅದ್ರ ಜೊತೆ ಊಟ ಮಾಡ್ಬೋದು, ಇಲ್ಲಾಂದ್ರೆ ಹೀಗೆ ಕುಡಿಬೋದು. ಅಂಬೆ ಕೊಂಬು ಅಥವಾ ಕುಕ್ಕು ಶುಂಠಿ ಮಜ್ಜಿಗೆ ಸಾರು ರೆಡಿಯಾಗಿದೆ. ಇವತ್ತು ನಾನು ಅಮೂಲ್ ಕನ್ನಡ ಲೈವ್ ಕುಕ್ ಮಾಡೋದಕ್ಕೆ ಮಾಡ್ಕೊತೀನಿ ಅಂತ ಅಮೂಲ್ ಕನ್ನಡ ಹೋಟೆಲ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಇನ್ನೇನು ಹೇಳೋದು, ಟೇಸ್ಟ್ ಮಾಡೋದನ್ನು ಬಾಕಿ ಇದೆ. ಚೆನ್ನಾಗಿ ಕಿಚ್ಕೊಂಡು ಊಟ ಮಾಡಬೇಕು, ಎಲ್ಲ ಮಾಡಿದ್ರೆ ರುಚಿ ಇರುತ್ತೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ, ಹಾಗೆ ಮಾವಿನಕಾಯಿ ಫ್ಲೇವರ್ ತುಂಬಾ ರುಚಿ ಕೊಡ್ತಾ ಇದೆ. ಒಂದು ಲೋಟ ಹಿಂಗೆ ಬೇಕಿದ್ರು ಕುಡಿಬಹುದು. ಥ್ಯಾಂಕ್ ಯು.